ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಪಾನಿಪುರಿ ಮಾಡ್ತಾಯಿದ್ದೀನಿ. ಗೋಲ್ಗುಪ್ಪ ರೋಡ್ ಸೈಡಲ್ಲಿ ಏನು ಸಿಗ್ತವೆ ಅದೇ ರೀತಿ ಗೋಲ್ಗುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅಷ್ಟೇ ಚೆನ್ನಾಗಿ ಅಷ್ಟೇ ಟೇಸ್ಟಿಯಾಗಿ ರೋಡ್ ಸೈಡಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ ಟೇಸ್ಟ್ ಇರುತ್ತೆ. ಬನ್ನಿ ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ. ನೋಡಿ, ಇಲ್ಲೊಂದು ಮಿಕ್ಸಿ ಜಾರ್ ಇಕ್ಕಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಪುದೀನ ಹಾಕಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಶುಂಠಿ, ಸ್ವಲ್ಪ ಒಂದು ಬೆಳ್ಗಾತ್ರದ ಶುಂಠಿಯನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು 5ರಿಂದ 6 ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಹಾಫ್ ನಿಂಬೆಹಣ್ಣು, ಏಕೆಂದರೆ ಫುಲ್ ಬೇಡ, ಒಂದು ಹಾಫ್ ನಿಂಬೆಹಣ್ಣು ಹಿಂಡಿಕೊಂಡು ನೀಟಾಗಿ ಇದನ್ನು ನುಣ್ಣಗಾಗೋರ್ಗೆ ರುಬ್ಕೊಬರೋಣ. ನೋಡಿ, ರುಬ್ಕೊಬಂದಾಗಿದೆ. ಈಗ ನಾವು ಇದಕ್ಕೆ ಎಷ್ಟು ನಮಗೆ ಬೇಕು ಪಾನಿ ಅಷ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ನೀರು ಸೇರಿಸೋಣ, ಏಕೆಂದ್ರೆ ನಮಗೆ ಪಾನಿ ಒಂದು 5ರಿಂದ 6 ಜನಕ್ಕೆ ಬೇಕು. ಅಷ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಒಂದು ಹಾಫ್ ಅಂದರೆ ಒಂದು ಗಾತ್ರವಷ್ಟು ನಿಂಬೆಹಣ್ಣು ಗಾತ್ರದಷ್ಟು ಹುಳಿ, ಅಂದರೆ ಅಷ್ಟೊಂದಿಲ್ಲ, ಸ್ವಲ್ಪ ಹುಳಿ ನೆನೆ ಹಾಕಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಏಕೆಂದರೆ ನಿಂಬೆಹಣ್ಣು ಹಾಕಿದ್ದೀವಿ, ಇದಕ್ಕೆ ನೋಡ್ಕೊಂಡು ಹುಳಿನ ಸೇರಿಸ್ಕೋಬೇಕು. ಇದನ್ನ ನೋಡಿ ಆಗಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರುಚಿ ನೋಡ್ಕೊಬಿಟ್ಟು ಒಂದು ಸೈಡಿಗೆ ಎತ್ತಿ ಇಡೋಣ. ಈಗ ಇದಕ್ಕೆ ನೋಡಿ ಒಂದು 5ರಿಂದ 6 ಆಲೂಗಡ್ಡೆ ಬೇಯಿಸಿದ್ದೆ, ಆಲೂಗಡ್ಡೆ ಒಂದು ಬೇಸಣಿಗೆ ಹಾಕಿ ಇವಾಗ ಅದಕ್ಕೊಂದು ಸ್ವಲ್ಪ ಅಚ್ಕಾರ ಪುಡಿ ಹಾಕಿ, ಸ್ವಲ್ಪ ಚಾಟ್ ಮಸಾಲ ಹಾಕಿ, ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಇದ್ರ ಮೇಲೆ ಕೊತ್ತಂಬರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು ಆನಿಯನ್ ಕಟ್ ಮಾಡಿ ಇದರೊಳಗೆ ಹಾಕೊಳ್ಳೋಣ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ನಾನು ಏನು ಇಲ್ಲಿ ಕಡಲೆಕಾಳೆಲ್ಲನೂ ಬೇಯೋಕ್ಕಿದ್ದೆ, ಕಡಲೆಕಾಳು ಬೇಯಿಸಿ ಎತ್ತಿಟ್ಟಿದ್ದೆ, ಅದನ್ನು ಇದರೊಳಗೆ ಸೇರಿಸ್ಕೊಳ್ಳೋಣ. ನೋಡಿ, ನಾನು ಕಡಲೆಕಾಳನ್ನು ಹಾಕಿದ್ದೀನಿ, ಏಕೆಂದರೆ ಇವಾಗ ಗೋಲ್ಗುಪ್ಪಕ್ಕೆ ಕಡಲೆಕಾಳು ಬೇಕಲ್ವ. ರೋಡ್ ಸೈಡಲ್ಲೆಲ್ಲ ಮಾಡ್ತಾಯಿರ್ತಾರೆ ನೋಡಿ ಗೋಲ್ಗುಪ್ಪನ, ಅದ್ರಲ್ಲಿ ಕಡಲೆಕಾಳು ಹಾಕಿದ್ರೆ ಟೇಸ್ಟಾಗಿ ಬರುತ್ತೆ. ನೋಡಿ, ಎಲ್ಲ ಮಾಡಿ ಆದ್ಮೇಲೆ ನನ್ನ ಮಗಳಿಗೆ ಕೊಟ್ಟೆ. ಅಮ್ಮ ಸೂಪರಮ್ಮ ಅಂದ್ಬಿಟ್ಟು ಕಾಲೇಜಿಂದ ಬತ್ತಿದಂಗೆ ಪ್ಲೇಟಿಗೆ ಹಾಕೊಂಡು ತಿಂತಾಳೆ. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ರೋಡ್ ಸೈಡಲ್ಲಿ ಇರುತ್ತಲ್ಲ ಫ್ರೆಂಡ್ಸ್, ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್.